Hello, my dear students. This is VV Sanghas, Virshaiva College, Bellary, Department of Commerce and Management. I am BT Patil sir. Today, let us now discuss one problem on process costing. The question appeared 2011 15 marks. 2011 ನಲ್ಲಿ 15 ಮಾರ್ಕ್ಸಿಗೆ ಬಂದಿತ್ತು ಪ್ರಾಸೆಸ್ ಕಾಸ್ಟಿಂಗ್ ಪ್ರಾಬ್ಲಮ್ನ ಓದೋಣ ಫಸ್ಟು. The product of Palguni concern passed through two processes A and B and then to finished stock. It is ascertained that in each process normally 5% of total weight is lost and 10% is scrapped, which from process A and B realizes rupees 160 per ton and rupees 400 per ton respectively. The following are the figures relating to both the processes. Materials in ton, process A 1000, process B 70 tons. Cost of material per ton rupees 250 and for B rupees 400. Wages rupees 56,000 for A, rupees 20,000 for B. Factory overheads rupees 16,000 for A, rupees 10,500 for B. Output in tons ಕೊಟ್ಟಿದ್ದಾರೆ. ಪ್ರಾಸೆಸ್ ಎ 830 ಟನ್ಸ್, ಪ್ರಾಸೆಸ್ ಬಿ 780 ಟನ್ಸ್. ಪ್ರಶ್ನೆ ಕೇಳಿದ್ದಾರೆ. ದ ಕ್ವಶನ್ ಹ್ಯಾಸ್ ಬೀನ್ ಆಸ್ಡ್, ಪ್ರಿಪೇರ್ ಪ್ರಾಸೆಸ್ ಅಕೌಂಟ್ಸ್ ಶೋಯಿಂಗ್ ಕಾಸ್ಟ್ ಪರ್ ಟನ್ ಆಫ್ ಈಚ್ ಪ್ರಾಸೆಸ್. ಸೊ ಪ್ರಾಸೆಸ್ ಅಕೌಂಟ್ಸ್ ಮಾಡೋಕ್ಕಿಂತ ಮುಂಚೆ ವರ್ಕಿಂಗ್ ನೋಟ್ಸ್ ಮಾಡಬೇಕು. ಸೊ ಆ ವರ್ಕಿಂಗ್ ನೋಟ್ಸ್ನಲ್ಲಿ ಮೊದಲನೇದಾಗಿ ಕ್ಯಾಲ್ಕುಲೇಷನ್ಸ್ ಫಾರ್ ಪ್ರಾಸೆಸ್ ಎ ಅಕೌಂಟ್. ಇಲ್ಲಿ ಪ್ರಾಸೆಸ್ ಅಕೌಂಟ್ಸ್ನಲ್ಲಿ ಲಾಸ್ ವಿಲ್ ಬಿ ಆಫ್ ಟೂ ಟೈಪ್ಸ್, ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್. ಮತ್ತು ಆ ನಾರ್ಮಲ್ ಲಾಸ್ನಲ್ಲಿ ಎರಡು ಇರ್ತವೆ, ಒಂದು ವೆಯ್ಟ್ ಲಾಸ್ಟ್, ಇನ್ನೊಂದು ಸ್ಕ್ರ್ಯಾಪ್. ಸೊ ಆದ್ದರಿಂದ ಕ್ಯಾಲ್ಕುಲೇಷನ್ಸ್ ಫಾರ್ ಪ್ರಾಸೆಸ್ ಎ ಅಕೌಂಟ್ನಲ್ಲಿ ದ ಫಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ವೆಯ್ಟ್ ಲಾಸ್ಟ್. ಇನ್ಪುಟ್ ಈಕ್ವಲ್ಸ್ 1000 ಟನ್ಸ್, ದ ವೆಯ್ಟ್ ಲಾಸ್ಟ್ ಈಸ್ 5% ಆಫ್ ಇನ್ಪುಟ್. ಇಲ್ಲಿ ಕೊಟ್ಟಿದ್ದಾರೆ. It is ascertained that in each process normally 5% of total weight is lost. So ಆದ್ದರಿಂದ the weight lost is 5% of input. So 1000 tons multiplied by 5 by 100. Therefore weight lost equals 50 tons. So weight lost ಅಂದರೆ ಅದಕ್ಕೆ ಯಾವುದೇ ಮಾರಾಟದ ಬೆಲೆ ಇರೋದಿಲ್ಲ. The weight lost will not be having any value. We cannot sell it. We don't get any amount by selling this waste. It is called as a wastage. ನೆಕ್ಸ್ಟ್ ಸೆಕೆಂಡ್ ಒನ್, ಕ್ಯಾಲ್ಕುಲೇಷನ್ ಆಫ್ ಸ್ಕ್ರ್ಯಾಪ್. ಇಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ. ಆ್ಯಂಡ್ 10% ಈಸ್ ಸ್ಕ್ರ್ಯಾಪ್ಡ್ ಅಂತ. ಸೊ ಇನ್ಪುಟ್ ಈಕ್ವಲ್ಸ್ 1000 ಟನ್ಸ್, ಸ್ಕ್ರ್ಯಾಪ್ ಈಸ್ 10% ಆಫ್ ಇನ್ಪುಟ್. ಸೊ ಆದ್ದರಿಂದ ಬಿಕಾಸ್ ಆಫ್ ದಟ್ 1000 ಟನ್ಸ್ ಮಲ್ಟಿಪ್ಲೈಡ್ ಬೈ 10 by 100. ಸೊ ಸ್ಕ್ರ್ಯಾಪ್ ವಿ ವಿಲ್ ಗೆಟ್ 100 ಟನ್ಸ್. ದಿಸ್ ಪರ್ಟಿಕ್ಯುಲರ್ ಸ್ಕ್ರ್ಯಾಪ್ ವಿಲ್ ಬಿ ಸೋಲ್ಡ್ and we will get rupees 160 per ton from process A as given in the problemನಲ್ಲಿ ಕೊಟ್ಟಿದ್ದಾರೆ. Then the third calculation there, calculation of normal output. Normal output formula ಇರುತ್ತೆ. Normal output equals input minus weight lost minus scrap, that equals 1000 tons minus 50 tons minus 100 tons. Therefore normal output equals 850 tons. 850 ಟನ್ಸ್. ಈ ನಾರ್ಮಲ್ ಔಟ್ಪುಟ್ 850 ಟನ್ಸ್ನ ಕೊಟ್ಟಿದ್ದನ್ನು ವಿ ಹ್ಯಾವ್ ಟು ಕಂಪೇರ್ ವಿತ್ ದಿ ಆ್ಯಕ್ಚುಯಲ್ ಔಟ್ಪುಟ್ ಗಿವನ್ ಇನ್ ದ ಪ್ರಾಬ್ಲಮ್. ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿದೆ, ಔಟ್ಪುಟ್ ಇನ್ ಟನ್ಸ್. ಇದು ಆ್ಯಕ್ಚುಯಲ್ ಔಟ್ಪುಟ್ 830. 850 ಇರಬೇಕಾಗಿತ್ತು ಔಟ್ಪುಟ್ಟು, ಬಟ್ 830 ಮಾತ್ರ ಬಂದಿದೆ, ಕಡಿಮೆ ಬಂದಿದೆ. ಸೊ ಆ್ಯಕ್ಚುಯಲ್ ಔಟ್ಪುಟ್ ಕಡಿಮೆ ಇದ್ದರೆ ವಿ ವಿಲ್ ಗೆಟ್ ವಾಟ್ ಈಸ್ ಕಾಲ್ಡ್ ಆ್ಯಸ್ ಅಬ್ನಾರ್ಮಲ್ ಲಾಸ್. ಸೊ ನಾಲ್ಕನೇ ಕ್ಯಾಲ್ಕುಲೇಷನ್, ಫೋರ್ತ್ ಕ್ಯಾಲ್ಕುಲೇಷನ್ ದೇರ್, calculation of abnormal loss. Abnormal loss equals normal output minus actual output. So that equals normal output 850 tons minus actual output given in the problem 830 tons. So abnormal loss equals 20 tons. ಆಮೇಲೆ calculation of cost per ton. Cost per ton equals total cost minus ಸ್ಕ್ರ್ಯಾಪ್ ವ್ಯಾಲ್ಯೂ. ಸ್ಕ್ರ್ಯಾಪಿಗೆ ಮಾತ್ರ ವ್ಯಾಲ್ಯೂ ಇರುತ್ತೆ, ಅದನ್ನು ಮಾರಾಟ ಮಾಡಿದ್ರೆ ದುಡ್ಡು ಬರುತ್ತೆ, ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ದಟ್ ಈಕ್ವಲ್ಸ್ rupees 3,22,000. ಎಲ್ಲಿಂದ ಬಂತು ಈ ಅಮೌಂಟ್ ಅಂದರೆ ಪ್ರಾಸೆಸ್ ಅಕೌಂಟ್ ಮಾಡಿದಾಗ ಡೆಬಿಟ್ ಸೈಡ್ ಟೋಟಲ್ ಬರುತ್ತೆ. ಅದನ್ನು
3,22,000 ಅದನ್ನು ಇಲ್ಲಿ ಮೇಲ್ಗಡೆ ತಗೋಬೇಕು. ಮೈನಸ್ ಸ್ಕ್ರ್ಯಾಪ್, ವೇಸ್ಟೇಜ್ಗೆ ಯಾವುದೇ ಅಮೌಂಟ್ ಇರೋದಿಲ್ಲ, ಸಿಗೋದಿಲ್ಲ. ಸ್ಕ್ರ್ಯಾಪ್ 100 ಟನ್ಸ್ ಇದೆ, ಅದನ್ನು ಮಾರಾಟ ಮಾಡ್ತಾರೆ ಪ್ರಾಸೆಸ್ ಎನಲ್ಲಿ ₹160 per ಟನ್, ಆದ್ದರಿಂದ 16,000 ಬರುತ್ತೆ. ಸೊ ಟೋಟಲ್ ಕಾಸ್ಟ್ 3,22,000 ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ 16,000 ಡಿವೈಡೆಡ್ ಬೈ 850 ಟನ್ಸ್. ದೇರ್ಫೋರ್ ಕಾಸ್ಟ್ ಪರ್ ಟನ್ ಈಕ್ವಲ್ಸ್ 360. ಸೊ ಈಗ ವಿ ಶುಡ್ ಪ್ರಿಪೇರ್ ಪ್ರಾಸೆಸ್ ಎ ಅಕೌಂಟ್. ಪ್ರಾಸೆಸ್ ಎ ಅಕೌಂಟ್ನಲ್ಲಿ 2 ಮೆಟೀರಿಯಲ್ಸ್ 1,000 ಟನ್ಸ್ at ₹250 per ton, 2,50,000. 2 wages 56,000. To factory overheads 16,000. ಸೊ ಡೆಬಿಟ್ ಸೈಡ್ ಟೋಟಲ್ ಮಾಡಿದ್ರೆ 1,000 ಟನ್ಸ್ ₹3,22,000. ಕ್ರೆಡಿಟ್ ಸೈಡ್ ಬೈ ವೇಸ್ಟೇಜ್, ವೆಯ್ಟ್ ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ಯಾಲ್ಕುಲೇಷನಲ್ಲಿ ಮಾಡಿದ್ದೀವಿ, 50 ಟನ್ಸ್ ಬಂದಿದೆ, ರೇಟ್ ಡ್ಯಾಶ್, ಅಮೌಂಟು ಡ್ಯಾಶ್. ಬೈ ಸ್ಕ್ರ್ಯಾಪ್ 100 ಟನ್ಸ್ ಬಂದಿದೆ, ಇಲ್ಲಿ ಮೇಲೆ ಲೆಕ್ಕ ಮಾಡಿದ್ದೀವಿ ಸೆಕೆಂಡ್ ವರ್ಕಿಂಗ್ ನೋಟ್ಸ್ನಲ್ಲಿ 100 ಟನ್ಸ್ ಬಂದಿದೆ, ಅದನ್ನು ಮಾರಾಟ ಮಾಡ್ತಾರೆ. We will be selling that at ₹160 per ton, so 16,000. By abnormal loss, we got 20 tons and the cost per unit we have calculated is 360. So 20 tons, 360 per ton, ₹7,200, and the remaining will be transferred to next process, that is process B account. 830 tons at ₹360 per ton, 2,98,800. So the same total debit side ಇದನ್ನು ಕ್ರೆಡಿಟ್ ಸೈಡ್ ತರಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಫಾರ್ ಪ್ರಾಸೆಸ್ ಬಿ ಅಕೌಂಟ್. ಅದೇ ಪ್ರಕಾರ ಕ್ಯಾಲ್ಕುಲೇಷನ್ ಆಫ್ ವೆಯ್ಟ್ ಲಾಸ್ಟ್. ಸೊ ಇನ್ಪುಟ್ ಏನಾಗುತ್ತೆ, 830 ಟನ್ಸು ಎ ಇಂದ ಬಿಗೆ ಬರುತ್ತೆ, ಪ್ಲಸ್ ಬಿನಲ್ಲಿ 70 ಟನ್ಸ್ ಆ್ಯಡ್ ಮಾಡ್ತೀವಿ. ಸೊ 830 + 70 900 ಟನ್ಸ್. ಇನ್ಪುಟ್ ಈಕ್ವಲ್ಸ್ 900 ಟನ್ಸ್ ವಿತಿನ್ ಬ್ರಾಕೆಟ್ 830 + 70 ಟನ್ಸ್. Weight loss is 5% of input. So that equals 900 tons multiplied by 5/100. Therefore, weight loss equals 45 tons. Second one, calculation of scrap. Input equals 900 tons. Scrap is 10% of input. That equals 900 tons multiplied by 10/100. Therefore, scrap equals 90 tons. Third one, calculation of normal output. Normal output formula irutte, we have a formula for that. Normal output equals input minus weight loss minus scrap. The input for process B was 900 tons minus weight loss is 45 tons minus scrap is 90 tons. Therefore normal output is 765 tons, and 765 tons should be compared with the actual output given in the problem. The output for process B is 780 tons. 765 ಇರಬೇಕಾಗಿತ್ತು, ಬಟ್ 780 ಬಂದಿದೆ, ಜಾಸ್ತಿ ಬಂದಿದೆ. ಆದ್ದರಿಂದ we will get abnormal gain. Calculation of abnormal gain. Abnormal gain equals actual output minus normal output. So actual output given in the problem is 780 tons minus 765 tons. Therefore abnormal gain equals 15 tons. Calculation of next one. Calculation of cost per ton equals total cost minus scrap value divided by normal output. So ಇಲ್ಲಿ 3,63,600 minus 36,000 ಮಾಡಿದ್ರೆ 420 ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಸೆಸ್ ಬಿ ಅಕೌಂಟ್. ಪ್ರಾಸೆಸ್ ಬಿ ಅಕೌಂಟ್ 2 ಮೆಟೀರಿಯಲ್ಸ್ 70 ಟನ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ, 400 per ton, 28,000. ದೆನ್ ಟು ಟ್ರಾನ್ಸ್ಫರ್ ಫ್ರಮ್ ಪ್ರಾಸೆಸ್ ಎ. ಪ್ರಾಸೆಸ್ ಎ ಇಂದ ಬಿಗೆ ಬಂದಿರುತ್ತೆ 830 ಟನ್ಸ್ at ₹360 per ton, 2,98,800. 2 wages 20,000. To factory overheads 10,500. ಅಬ್ನಾರ್ಮಲ್ ಗೇನ್ ಬಂದಿದೆ, ಆದ್ದರಿಂದ ಡೆಬಿಟ್ ಸೈಡ್ ಬರುತ್ತೆ 15 ಟನ್ಸ್, ಆ್ಯಂಡ್ ಕಾಸ್ಟ್ ಪರ್ ಟನ್ ವಿ ಗೆಟ್ 420, 6,300. ಇದು ಆಮೇಲೆ ಲಾಸ್ಟಿಗೆ ಬರೀಬೇಕು ಅಬ್ನಾರ್ಮಲ್ ಗೇನ್ದು. ಇಲ್ಲಿ ಬೈ ವೇಸ್ಟೇಜ್ 45 ಟನ್ಸ್, ಅಮೌಂಟ್ ಏನು ಸಿಗೋದಿಲ್ಲ. ಸೊ ರೇಟ್ ಡ್ಯಾಶ್ ಅಮೌಂಟ್ ಡ್ಯಾಶ್. ಸ್ಕ್ರ್ಯಾಪ್ 90 ಟನ್ಸ್ ಬಂದಿರುತ್ತೆ, that we are selling for ₹400 per ton. So 36,000. Next, by transfer to finished stock 780 tons, same 420 per ton. ಈ 420 per ton ರೇಟು ಆಮೇಲೆ ಅಬ್ನಾರ್ಮಲ್ ಗೇನ್ ರೇಟು ಸೇಮ್ ಇರುತ್ತೆ. ಸೊ ಕ್ಲೋಸ್ ಅಕೌಂಟ್ ದೇರ್ 915 tons, 3,63,600. Bring it on the credit side, 915 tons,
3,63,600. Out of that, 780 tons transferred to finished stock at rupees 420, 3,27,000. Total